ಆ ಗುಹೆಯಿಂದ ಆಚೆಗೆ ಬಂದರೆ ಈ ಬಂಡೆ ಕಾಣಿಸುತ್ತೆ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಬಂದು ರಾಮನಗರದ ಹತ್ರ ಇರುವಂಥ ರಂಗರಾಯನ ದೊಡ್ಡಿ ಅಂತ. ಸೊ ಇದರ ಫುಲ್ ಹೆಸರು ಬಂದು ರಂಗರಾಯನ ದೊಡ್ಡಿ ಕೆರೆ ಅಂತ. ನಾನು ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಲೈಫಲ್ಲೇ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋವಂಥ ಒಂದು ಕೆಲಸನ ಇವತ್ತು ನಾನು ಮಾಡ್ಕೋಯ್ತಾಯಿದ್ದೀನಿ. ಸೊ ನನ್ನ ಲೈಫಲ್ಲೇ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ. ಅದನ್ನು ನೀವು ನೋಡಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಒನ್ ಡೇ ಟ್ರಿಪ್ ಯಾರ್ಯಾರು ಮಾಡ್ತಾಯಿದ್ದೀರೋ ಅವ್ರಿಗೆ ಮಾತ್ರ ಇದು ಹೇಳಿ ಮಾಡಿಸ್ತಂಥ ಪ್ಲೇಸ್ ಇದು. ಸೊ ಯಾಕಂತಂದರೆ ಇವಾಗ ಒನ್ ಡೇ ಟ್ರಿಪ್ ಒಂದು ಬತ್ತು ಅಂತಂದರೆ ಬೆಟ್ಟ ಹತ್ಬೋದು, ಹಾಗೆ ಕೆರೆಯಲ್ಲಿ ಬೋಟಿಂಗ್ ಮಾಡ್ಬೋದು. ಅದಾದಮೇಲೆ ಸನ್ಸೆಟ್ ಆಯ್ತಾರುವಾಗ ಸನ್ಸೆಟ್ನ ನೋಡ್ಬೋದು. ಬೆಟ್ಟದ ಮೇಲೆ ಹತ್ತಾದ್ಮೇಲೆ ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೋದು. ಸೊ ಅದಕ್ಕೋಸ್ಕರ ಒನ್ ಡೇ ಟ್ರಿಪ್ ಯಾರ್ಯಾರು ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಈ ಪ್ಲೇಸು ಹೇಳಿ ಮಾಡಿಸ್ತಂಥ ಪ್ಲೇಸು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಈ ಕೆರೆಯಿಂದ 2023 ಅಂದರೆ 3 ವರ್ಷದ ಹಿಂದ್ಗಡೆ ಈ ಕೆರೆಯಲ್ಲಿ ಕೋಡಿ ಹೊಡೆದು, ಅಂದರೆ ಜೋರಾಗಿ ಮಳೆ ಬಂದಿರೋ ಕಾರಣದಿಂದ ಎಲ್ಲ ಥರ ಗಿಡ ಮರಗಳನ್ನೆಲ್ಲ ಕತ್ತರಿಸ್ಕೊಂಡು ಹೊಂಟೋಗಿತ್ತು. ಸೊ ಅಂದರೆ ಕೊಚ್ಕೊಂಡು ಹೊಂಟೋಗಿತ್ತು. ಸೊ ಅದಾದಮೇಲೆ ಇವಾಗ ಅಲ್ಲಿ ಕಲ್ಯಾಣಿ ಥರ ಮಾಡೋರೆ, ಅಂದರೆ ದೇವ್ರಿಗೆ ನೀರಿಗೆ ಎತ್ಕೊಯ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡ್ಗವ್ರೆ. ಸೊ ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಆ ರೋಡು ಮೊದಲು ಇರಲಿಲ್ಲ. ಏನಕ್ಕಿರಲಿಲ್ಲ ಅಂತಂದರೆ ಮಣ್ಣು ರೋಡ್ ಥರ ಇತ್ತು. ಅದಾದಮೇಲೆ ಇವಾಗ ಟಾರ್ ರೋಡ್ ಥರ ಮಾಡವ್ರೆ. ಸೊ ಮಳೆ ಬಂದಾಗ, ಇವಾಗ ನಾನು ತೋರಿಸಿದ್ನಲ್ಲ, ಮಳೆ ಬಂದಾಗ ಆ ಕಡೆ ಕೆರೆ ಮತ್ತು ಮನೆ ಎಲ್ಲ ಐತೆ. ಸೊ ಆ ಮನೆ ಕೆರೆ ಎಲ್ಲನೂ ನೀರೆಲ್ಲ ಹೋಗಿ ಅವ್ರ ಮನೆಯಲ್ಲೇ ಸೇರ್ಕೋತಾಯಿತ್ತು. ಈ 3 ವರ್ಷದ ಕೆಳಗಡೆ ಅಷ್ಟು ಜೋರಾಗಿ ಮಳೆ ಬಂದಿತ್ತು. ಗುರು ಹಂಗೆ ನಾನು ಬರ್ತಾ, ಸೊ ಇವರು ಫೋಟೋಗ್ರಫಿ ಮಾಡ್ತಾಯಿದ್ರು. ಸೊ ಇವಾಗ ಅವ್ರ ಹತ್ರ ನಾನು ಒಂದು ಸತಿ ಫೋಟೋ ಹೊಡಿತೀನಿ, ಕ್ಯಾಮ್ರಾ ಕೊಡಿ ಅಂತ ಕೇಳಿದ್ದೀನಿ. ದಿಖಾ ಫೋಟೋ ದಿಖಾ. ಇವಾಗ ನಾನು ತೆಗ್ದಿರೋವಂಥ ಫೋಟೋನ ಇವಾಗ ತೋರಿಸ್ತವ್ರೆ. ಸೊ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ರೆಡ್ ಕಲರ್ ಫ್ಲವರ್. ಹಾಂ, ಇದು ನಾನು ತೆಗ್ದಿರೋ ಫೋಟೋ ಇದು. ಒಣಲ್ಲಿ ಚೆನ್ನಾಗಿ ತೆಗ್ದಿದ್ದೀನಿ ಅಂತ ಅನ್ಕೋತೀನಿ. ಫೋಟೋಗ್ರಾಫರ್ ತುಮಾರ ನಾಮ್ ಬಾಯ್? ಶಾಂತನು. ಪ್ರೊಫೆಷನಲ್ ಫೋಟೋಗ್ರಾಫರ್? just casual photography. ಹಾಂ, ಅಚ್ಚಾ, ನೈಸ್ ಟು ಮೀಟ್ ಯು. ಹಾಂ, have a nice day. ಹಾಂ, ಥ್ಯಾಂಕ್ ಯು. ಫಸ್ಟ್ನೇ ಸತಿ ತೆಗೆದ್ರೂ ಫೋಟೋನ ಚೆನ್ನಾಗೇ ತೆಗ್ದಿದ್ದೀನಿ. ಒಂಥರ ಚೆನ್ನಾಗಿ ಅನಿಸ್ತು, ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಬನ್ನಿ ಈಗ ಬೆಟ್ಟ ಹತ್ತೋಣ. ಸೊ ಈ ಜಾಗ ಬಂದು ಬೋಟಿಂಗ್ ಮಾಡುವಂಥದ್ದು. ಸೊ ಇಲ್ಲಿಂದ ಬೋಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಿಂಗೆ ರೌಂಡ್ ಓಡಿಸ್ತಾರೆ. ಸೊ ಇವಾಗ ನಾವು ಬೋಟಿಂಗ್ನ ಆಮೇಲೆ ಮಾಡೋಣ. ಸೊ ಇವಾಗ ಬನ್ನಿ, ಇವಾಗ ಟ್ರೆಕ್ಕಿಂಗ್ ಮಾಡೋಣ. ಈ ಬೆಟ್ಟನ ಹತ್ತಿ ಒಂದು ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ಸೊ ಗುರು, ಫೈನಲಾಗಿ ಬಂದೇ ಬಿಟ್ಟೆ ರಂಗರಾಯನ ದೊಡ್ಡಿಯ ಮೇನ್ ವ್ಯೂ ಪಾಯಿಂಟ್ಗೆ. ಸೊ ಇವಾಗ ಇಷ್ಟೊತ್ತು ಟ್ರೆಕ್ಕಿಂಗ್ ಮಾಡಿ ಮೇಲ್ಗಡೆ ಹತ್ಕೊ ಬಂದದ್ಕೋ ಇವಾಗ ಸಾರ್ಥಕ ಆಯಿತು. ಯಾಕಂದರೆ ಇಂಥ ವ್ಯೂ ಪಾಯಿಂಟ್ನ ಎಲ್ಲೂ ನೋಡಿರೋದಿಲ್ಲ. ಯಾಕಂದರೆ ಸುತ್ತ ಕೆರೆ, ಪಕ್ಕದಲ್ಲೇ ಬೆಟ್ಟ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಸರೌಂಡಿಂಗ್ ರಾಮನಗರನೇ ಕಾಣಿಸುತ್ತೆ. ಫಸ್ಟ್ ಇವಾಗ ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ನೋಡ್ಕೊ ಬನ್ನಿ. ತೋಗುರು ಫೈನಲಾಗಿ ಹತ್ಬಿಟ್ಟಿದ್ದೀನಿ. ಇವಾಗ ನನ್ನ ಮುಂದ್ಗಡೆ ಇವಾಗ ಚಿಕ್ಕದು ಇನ್ನೊಂದು ಬಂಡೆ ಐತೆ. ಆ ಬಂಡೆ ಯಾವುದಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬಂಡೆ. ಈ ಬಂಡೆ ಮೇಲೆ ಹತ್ತಿದ್ರೆ ಇವಾಗ ನಿಮ್ಗೆ ಇಷ್ಟು ಕಾಣಿಸ್ತಾ ಇದೆಯಲ್ಲ ರಾಮನಗರದಲ್ಲಿ ಇರುವಂಥ ಪ್ಲೇಸು, ಇವಾಗ ಆ ಬಂಡೆ ಮೇಲೆ ಹತ್ತಿದ್ರೆ ಅದಕ್ಕಿಂತ 360 ವ್ಯೂವಲ್ಲೂ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಸೊ ಇವಾಗ ಆ ಜಾಗಕ್ಕೆ ಹೋಗೋಣ ಬನ್ನಿ. ಆ ಬೆಟ್ಟದಿಂದ ಇವಾಗ ಈ ಬಂಡೆಗೆ ಬರಬೇಕು ಅಂತಂದರೆ ಹಿಂಗೆ ದಾರಿ ಐತೆ. ಸೊ ದಾರಿ ರೈಟ್ ಸೈಡೇ ಈ ಥರ ಒಂದು ಚಿಕ್ಕ ಗುಹೆ ಐತೆ. ಆರಾಮಾಗಿ ಒಂದು 4-5 ಜನ ಸ್ಟೇ ಮಾಡುವಂಥ ಜಾಗ. ಸೊ ಮುಂದಕ್ಕೆ ಹೋಗ್ಬೋದು, ಅಂದರೆ ಚಿಕ್ಕ ಜಾಗ ಐತೆ. ಅದನ್ನು ಮುಂದಕ್ಕೆ ಯಾರೋ ಒಬ್ಬರು ಹೋಗೋಕ್ಕಾಗಲ್ಲ, ಅಷ್ಟೊಂದು ಜಾಗ ಇಲ್ಲ. ಇವಾಗ ಇಲ್ಲಿ ಮಾತ್ರ ಒಂದು 4-5 ಜನ ಕೂತ್ಕೋಬೋದು, ಆ ಥರ ಮಾತ್ರ ಜಾಗ ಐತೆ. ಸೊ ಇವಾಗ ಆ ಗುಹೆ ಒಳಗೆ ಕ್ಯಾಮ್ರಾ ಬಿಟ್ಟು ತೋರಿಸ್ತೀನಿ, ನೋಡೋಣ ಹೆಂಗೈತೆ ಅಂತ. ನೋಡಿದ್ರಲ್ಲ, ಆ ಗುಹೆಗಳಿಂದ
ಆಚೆಗೆ ಬಂದರೆ ಈ ಬಂಡೆ ಕಾಣಿಸುತ್ತೆ. ಸೊ ಈ ಬಂಡೆ ಮೇಲೆ ಹೋಗೋಣ ಬನ್ನಿ ಈಗ. ಸೊ ಗುರು, ಫೈನಲಿ ನಾನು ಆ ಬೆಟ್ಟದಲ್ಲಿದ್ದೆ. ಇವಾಗ ಈ ಬೆಟ್ಟದ ಮೇಲೆ ಬಂದಿದ್ದೀನಿ. ಸುತ್ತ 360 ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ನೋಡ್ಕೊ ಬನ್ನಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಗುರು, ಇವಾಗ ನಾನು ಈ ಬೆಟ್ಟ ಹತ್ತಿ ಇಳಿದಾಯಿತು. ಸೊ ನಾನಿವಾಗ ನೆಕ್ಸ್ಟ್ ಹೋಯ್ತಿರೋದು ಬಂದು ಬೋಟಿಂಗ್ಗೆ. ಸೊ ಬೋಟಿಂಗ್ಗೆ ಇವಾಗ ಹೋಯ್ತಾ ಇದ್ದೀನಿ. ಸೊ ನೀವೇನಾದ್ರು ಇವಾಗ ಈ ಬೆಟ್ಟ ಹತ್ತೀನಿ ಅಂದರೆ ಆರಾಮಾಗಿ ಹತ್ಬೋದು. ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಬೋಟಿಂಗ್ ಹೋಗೋಣ ಬನ್ನಿ. ಸೊ ಇವಾಗ ಬೋಟಿಂಗ್ ಹೋಗೋಕೆ ಇವಾಗ ಲೈಫ್ ಜಾಕೆಟ್ ಕೊಟ್ಟವ್ರೆ, ಹಾಕೊಂಡು ಇವಾಗ ಬೋಟಿಂಗ್ ಹೋಗೋದು. ಸೊ ಫೈನಲ್ ಆಗಿ ಇವಾಗ ನಾನು ಲೈಫಲ್ಲಿ ಫಸ್ಟ್ ಟೈಮು ಬೋಟ್ಗೆ ಹತ್ತಾ ಇದ್ದೀನಿ. ಬಲಗಡೆ ಕಾಲಿಕ್ಕಿದ್ದೀನಿ. ಚೆನ್ನಾಗೈತೆ ಒಂಥರ ವ್ಯೂ ಪಾಯಿಂಟ್ ಇಲ್ಲಿಂದ. ಪೂರಾ ಏಕ್ ಫ್ಯಾಮಿಲಿ. ಹಾಂ, ಸೊ ನಮ್ಮ ಜೊತೆ ಇವಾಗ ಒಂದು ಫ್ಯಾಮಿಲಿ ಫುಲ್ಲು ಐತೆ. ಸೊ ಸ್ಟಾರ್ಟ್ ಆಗೋಗೈತೆ. ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾರೆ, ಹೋಗೋಣ ಬನ್ನಿ. ಸೊ ಇವಾಗ ಆ ಬೋಟಲ್ಲಿ ಇದ್ವಿ. ಇವಾಗ ಆ ಬೋಟ್ ಕೆಟ್ಟೋಯ್ತು ಅಂದ್ಬಿಟ್ಟು ಈ ಬೋಟ್ಗೆ ಇವಾಗ ಕರ್ಕೊಬಂದವ್ರೆ ಇನ್ನೊಂದು ಬೋಟ್ಗೆ. ಇದು ಯೆಲ್ಲೋ ಕಲರ್ ಬೋಟು. ಸೊ ಇವಾಗ ಆ ಬೋಟ್ಗೆ ಇವಾಗ ಹೋಗೋಣ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಸೊ ಅದರಲ್ಲಿ ಇವಾಗ ಗೇರ್ ಬಾಕ್ಸ್ ಹೊಂಟೈತಂತೆ, ಅದಕ್ಕೋಸ್ಕರ ಇವಾಗ ಈ ಬೋಟ್ಗೆ ಇವಾಗ ಹತ್ಕೊಳ್ತಾ ಇದ್ದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ಲೈಫಲ್ಲಿ ಫಸ್ಟ್ ಟೈಮು ಬೋಟ್ಗೆ ಹತ್ತಾ ಇದ್ದೀನಿ. ಬಲಗಡೆ ಕಾಲಿಕ್ಕಿದ್ದೀನಿ. तू समझा? हाँ नहीं तू समझा नहीं. ಸೊ ಬೋಟ್ ರೈಡ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬೋಟ್ ರೈಡ್ ಮಾಡಿರೋದು. ಸೊ ಅದು ಮೊದಲನೇದು ಗೇರ್ ಬಾಕ್ಸ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಎರಡನೇ ಬೋಟ್ಗೆ ಹತ್ತಿಸಿದ್ರು. ಸೊ
ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದು ಯಾವ್ಯಾವ ಟೈಮಲ್ಲಿ ಓಪನ್ ಆಯ್ತದೆ ಮತ್ತು ಇದ್ರ ಡೀಟೇಲ್ಸು ಮತ್ತು ಲೊಕೇಶನ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಹೋಗಿ ಫಾಲೋ ಮಾಡ್ಕೊಂಡು ಈ ಪ್ಲೇಸ್ ಬರೋ ಅಂಥವ್ರು ಇದ್ದರೆ ಬನ್ನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.